5ನೇ ಕ್ಲಾಸ್ನ ಮಕ್ಕಳ ಜೊತೆ ನಾನಿದ್ದೇನೆ. ಒಂದೇ ಒಂದು ವರ್ಡ್ ಕೇಳಿದೆ, ಮನೋಹರವಾದದ್ದು ಅನ್ನುವಂಥ ವರ್ಡ್. ಇಷ್ಟೂ ಮಕ್ಕಳಿಗೆ ಮನೋಹರವಾದದ್ದು ಅನ್ನುವಂಥ ಪದ ಓದಕ್ಕೆ 5ನೇ ಕ್ಲಾಸಿನ ಮಕ್ಕಳಿಗೆ ಬರ್ತಾ ಇಲ್ಲ. ಸಾಹಿತ್ಯ ಅನ್ನುವಂಥ ಪದ ಓದಕ್ಕೆ ಬರ್ತಾ ಇಲ್ಲ. ಟೆಕ್ಸ್ಟ್ ಬುಕ್ಕಿನ ಮೊದಲ ನೋಡಿ, ಈ ಒಂದು ಪಾಠದ್ದು ಮೊದಲ ಪದ ಕನ್ನಡ ಸಾಹಿತ್ಯ ಅನ್ನುವಂಥ ಸಾಹಿತ್ಯ ಓದ್ಲಿಕ್ಕಾಗ್ಲಿಲ್ಲ. ಮನೋಹರವಾದದ್ದು ಅನ್ನುವಂಥದ್ದು ಒಂದು ಪದ ಓದಕ್ಕೆ ಇಡೀ ಕ್ಲಾಸಿನ ಮಕ್ಕಳಿಗೆ ಆಗ್ತಾ ಇಲ್ಲ ಅಂತಂದ್ರೆ, ನಾನು ಈ ಮಕ್ಕಳನ್ನ ಯಾವ ಕಾರಣಕ್ಕೂ ತಮಾಷೆ ಮಾಡಕ್ಕಾಗ್ಲಿ ಅಥವಾ ಅವರನ್ನ ಹೀಯಾಳಿಸ್ಬೇಕಾಗ್ಲಿ ಅನ್ನೋದಕ್ಕೆ ಖಂಡಿತ ಈ ಒಂದು ಪ್ರಯೋಗ ಮಾಡ್ತಾ ಇಲ್ಲ. ಬದಲಾಗಿ ಈ ಮಕ್ಕಳಿಗೆ ಕೊಡ್ತಿರುವಂತ ಶಿಕ್ಷಣದ ಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ಮುಖ್ಯಮಂತ್ರಿಗಳ ಮುಖಕ್ಕೆ ತೋರಿಸಕ್ಕೆ ಈ ಪ್ರಯೋಗವನ್ನ ಮಾಡ್ತಾ ಇದ್ದೀನಿ. ನಾನು ಯಾಕೆ ಮುಖ್ಯಮಂತ್ರಿಗಳನ್ನೇ ಇಲ್ಲಿ ಒತ್ತುವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಮುಖ್ಯಮಂತ್ರಿಗಳೇ ಬುಡಕಟ್ಟು ಪಂಗಡಗಳ ಕಲ್ಯಾಣ ಸಚಿವರಾಗಿದ್ದಾರೆ. ನೀವು ಇಲ್ಲಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಈ ಆದಿವಾಸಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಸರಿಯಾಗಿ ಕೊಡಬೇಕು ಅನ್ನುವಂತ ಒಂದು ಸಣ್ಣ ಮನಸ್ಸು ನಿಮ್ಗೆ ಬಂದಿಲ್ಲಲ್ಲ, ಅದಕ್ಕಾಗಿ ನಮ್ಗೆ ಬೇಜಾರಾಗ್ತಿರೋದು. ಇದು ಶಿಕ್ಷಣ ಅಲ್ಲ, ಶಿಕ್ಷೆ ಅಂತ ನಾನು ಘಂಟಾಘೋಷವಾಗಿ ಘೋಷಿಸ್ತಿದ್ದೀನಿ. ಯಾಕಂದ್ರೆ ನೀವು ಈ ನಾಡಿನ ಮುಖ್ಯಮಂತ್ರಿಯಾಗಿದ್ದೀರಿ, ನೀವು ಪರಿಶಿಷ್ಟ ಕಲ್ಯಾಣ ಸಚಿವರಾಗಿದ್ದೀರಿ. ನಿಮಗೆ ಇಷ್ಟು ಮಕ್ಕಳು, ಇಡೀ ರಾಜ್ಯದಲ್ಲಿ ಸಾವಿರಾರು ಬುಡಕಟ್ಟು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿದ ಪಾಪ ತಟ್ತಾ ಇರುತ್ತೆ. ಈ ಆಶ್ರಮ ಶಾಲೆಗಳು ಬಂದು ಸುಮಾರು 1952ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ಬುಡಕಟ್ಟು ಮಕ್ಕಳಿಗೇನೆ ಶಿಕ್ಷಣ ಅನ್ನೋದನ್ನ ಇಟ್ಕೊಂಡು ಈ ಒಂದು ಕಲ್ಪನೆನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇದನ್ನ ನಿಯೋಜನೆ ಮಾಡ್ಕೊಂಡು ಕಾರ್ಯಕ್ರಮವನ್ನು ರೂಪಿಸಿದೆ. ಅದು ಇಲ್ಲಿವರೆಗೆ 7ನೇ ತರಗತಿ ಡ್ರಾಪ್ಔಟ್ ಆಗ್ತಾ ಇದ್ರೆ, ಈಗ 8ನೇ ತರಗತಿ ಡ್ರಾಪ್ಔಟ್ ಆಗುವ ಸನ್ನಿವೇಶವನ್ನ ನಮ್ಮ ಇಲಾಖೆ ತಂದಿಟ್ಟಿದೆ. ಮತ್ತೆ ಏನು ಇವತ್ತು ತಲೆಮಾರಿನಿಂದ ದುಡ್ಕ ಬಂದಂತ ನಮ್ಮ ಜನ ಇವತ್ತು 2ನೇ ತಲೆಮಾರಿಗೆ ನಮ್ಮ ಮಕ್ಕಳನ್ನ ಕೂಲಿ ವ್ಯವಸ್ಥೆಗೆ ತಳ್ಳುವಂತ ಒಂದು ನಿಟ್ಟನ್ನ ಇಲಾಖೆ ತಂದು ಬಿಟ್ಟಿದೆ. ಶಿಕ್ಷಣದ ಬಗ್ಗೆ ಒಂದೂ ಕೂಡ ನಮ್ಮ ಇಲಾಖೆ, ಈ ಸರ್ಕಾರಗಳು ಗಮನನೇ ತಗೊಳ್ಳದಾನೆ ಹೆಸರು ಬದಲಾಯಿಸೋದ್ರಲ್ಲಿ ಮಾತ್ರ ಬಹಳ ನಿಸ್ಸೀಮ ಕೆಲಸವನ್ನ ಮಾಡಿದೆ. ಒಂದ್ಸತಿ ಬಿಜೆಪಿ ಸರ್ಕಾರ ಬಂದಾಗ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆ ಅಂತ ಹೇಳಿ ರೂಪವನ್ನ ಕೊಡ್ತದೆ. ಮತ್ತೊಮ್ಮೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮಹರ್ಷಿ ವಾಲ್ಮೀಕಿ ಬುಡಕಟ್ಟು ಆಶ್ರಮ ಶಾಲೆ ಅಂತ. ಬರೀ ಹೆಸರುಗಳಲ್ಲಿ ನಮ್ಮನ್ನ ಅಳತೆ ಮಾಡ್ತಾ ಇದಾರೆ ಹೊರತು ಆ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ದೀಪದ ಓದಕ್ ಬರಲ್ಲ. 8th ಸ್ಟ್ಯಾಂಡರ್ಡ್ ಹಿಂಗ ಯಾಕೆ 20 ಜನ ಆಗಿದಾರಲ್ಲ, 8ನೇ ಕ್ಲಾಸ್ ಮಕ್ಕಳ ನೀವು. ಯಾವ ಪಾಠ ಇದೆ ಗೊತ್ತಾ ನಿಮ್ಗೆ ಈ ಸಲ? ಏನಿದೆ ಮಗ? ಫಸ್ಟ್ ಇದು ಓದ್ತಾ ಇದು ಯಾಕೆ ಗೊತ್ತಿಲ್ಲ? ಏನಿಲ್ವರ? ಅದೇನದು ಅಯ್ಯನ್ ಅಂದ್ರೆ ಇದು ಮಗ. THE ಅಂದ್ರೆ ಏನು? ದಿ ಅಲ್ವಾ ತಂದೆ? ದಿ ನೋಡಿ, ಹೊಸದಾಗಿ 8ನೇ ತರಗತಿಯನ್ನ ಆಶ್ರಮ ಶಾಲೆಯಲ್ಲಿ ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಈ ಶಾಲೆಯಲ್ಲಿ 16 ಮಕ್ಕಳು 8ನೇ ಕ್ಲಾಸ್ ಸೇರಿದಾರಂತೆ. 3 ಜನ ನಾವು ಇವತ್ತು ಬಂದಾಗಿದ್ದಾರೆ. 8ನೇ ಕ್ಲಾಸ್ ತರಗತಿಯ ಇಂಗ್ಲಿಷ್ ಪಠ್ಯದ ಮೊದಲ ಪಾಠದ ಮೊದಲ ಸೆಂಟೆನ್ಸ್ ಎ ಡೇ ಇಂದ ಆಶ್ರಮ ಅಂತ ಏನು ಅಂತ ಓದಿ ಅಂತ ನಾನು ಕೊಟ್ಟೆ. ಆದ್ರೆ ದುರಂತ ನೋಡಿ, ಈ ಮಗುವಿಗೆ ಇನ್ನು ಗೊತ್ತಾಗ್ತಿಲ್ಲ, ದಿ ಗೊತ್ತಾಗ್ತಿಲ್ಲ, ಆಶ್ರಮ ಅಂದ್ರೆ ಏನು ಅಂತ ಓದಕ್ಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಈ ಮಕ್ಕಳ ಕಲಿಕೆಯ ಮಟ್ಟ ಇವ್ರದಲ್ಲ. ಇವರಿಗೆ ನಾನು ಇವತ್ತು ಒಂದು ದಿನ ಕೂತ್ರು ಕೂಡ ಓದಿಸ್ಬೋದು, ಇವರಿಗೆ ಸಾಮರ್ಥ್ಯ ಇದೆ. ಆದರೆ ಶಿಕ್ಷಣ ವ್ಯವಸ್ಥೆಯ ದುಸ್ಥಿತಿಯನ್ನು ನೀವು ಒಮ್ಮೆ ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳೇ, ಒಂದು ಇಷ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಸಾವಿರಾರು ಮಕ್ಕಳ ಭವಿಷ್ಯವನ್ನ ಕಗ್ಗೊಲೆ ಮಾಡುವಂತ ಪಾಪವನ್ನ ಕಟ್ಟಿಕೊಂಡು ನಿಮ್ಮ CMನ ಅವಧಿಯನ್ನ ಮುಗಿಸ್ಬೇಡಿ. ನಿಮ್ಗೇನಾದ್ರೂ ಹೆಸರು ಶಾಶ್ವತವಾಗಿ ಉಳಿಸ್ಕೋಬೇಕು ಅಂತಂದ್ರೆ ನೀವು CM ಗಾದಿಯಿಂದ ಇಳಿಯುವ ಮುಂಚೆ
ಈ ಆಶ್ರಮ ಶಾಲೆಯ ಶಿಕ್ಷಣ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಶಿಕ್ಷಣ ಇಲಾಖೆಗೆ ಒಪ್ಪಿಸಿ. ಇದು ಟೀಚರ್ಸ್ ಕುಂತ್ಕೊಂಡು ಅವ್ರ ಸ್ಟಾಫ್ ರೂಮ್ ಮಾಡ್ಕೊಂಡ್ರಂಥದ್ದು. ಇವತ್ತು ನೀವು ಬಂದಿದ್ದೀರಲ್ಲ ನನ್ನ ಕಾರಣಕ್ಕೆ ಇಲ್ಲಿ ಕೂರಿಸಿದಾರೆ ಬಿಟ್ರೆ, ಇಲ್ಲೆಲ್ಲ ಏನಾಗಿದೆ 7, 6, 7, 8 ಒಟ್ಟಿಗೆ ಕೂರುವಂಥದ್ದು, 4, 5, 6 ಒಟ್ಟಿಗೆ ಕೂರುವಂಥದ್ದು, 1, 2, 3, 4 ಒಟ್ಟಿಗೆ ಕೂರುವಂಥ ಪದ್ಧತಿ ಇರೋದು. ಇಲ್ಲಿ ಶಿಕ್ಷಣ ಅಂದ್ರೆ ಏನಂತಾನೆ ಗೊತ್ತಿಲ್ಲದೆ ಇರೋ ವ್ಯವಸ್ಥೆ ಇರೋದು. ಈ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಅರಿವಿಲ್ಲ ಮೇಡಮ್. ಅವ್ರಿಗೆ ಶಿಕ್ಷಣ ಕೊಡ್ಬೇಕನ್ನೋದು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದ್ರ ಅರ್ಹತೆನೂ ಇಲ್ಲ ಬಿಡಿ. ನಮಗೆ ಪೂರಕವಾದ ವ್ಯವಸ್ಥೆ ಮಾಡಿ ಮಕ್ಕಳಿಗೆ, ಅವ್ರಿಗೆ ಯೂನಿಫಾರ್ಮ್ ಸರಿ ಮಾಡಿ, ಟೆಕ್ಸ್ಟ್ ಬುಕ್ ಕರೆಕ್ಟ್ ಮಾಡಿ, ರೂಮ್ ಸಪ್ರೇಟ್ ಮಾಡಿ, ಎಲ್ಲನೂ ಕೊಟ್ಟ ಮೇಲೆ ಮಾಡಿ. ಅದನ್ನ ಬಿಟ್ಟು ನೀವು ಇಷ್ಟ ಬಂದಂಗೆ ಮಾಡ್ಬಿಟ್ರೆ ಆಶ್ರಮ ಶಾಲೆಗೂ 8ನೇ ಕ್ಲಾಸ್ಗೂ ವ್ಯತ್ಯಾಸ ಏನು? 1 to 7th ಅದೇ ಸಿಸ್ಟಮು, 8ನೇ ಕ್ಲಾಸ್ಗೂ ಅದೇ ಸಿಸ್ಟಮ್ ಆದ್ರೆ ಏನ್ ಬದಲಾವಣೆ? ಇಲ್ಲಿ ಆಯಾಗಳು ಬೇಕಾಗಿದೆ, ಕೇರ್ ಟೇಕರ್ಗಳು ಬೇಕಾಗಿದೆ, ಜೊತೆಗೆ ಅಟೆಂಡರ್ಗಳು ಬೇಕಾಗಿದೆ, ಕಂಪ್ಯೂಟರ್ ಓದೋ ಶಿಕ್ಷಕರು ಬೇಕಾಗಿದೆ, ಬೇರೆ ಬೇರೆ ಫಿಸಿಕಲ್ ಎಜುಕೇಶನ್ ಶಿಕ್ಷಕರು ಬೇಕಾಗಿದೆ, ಬೇರೆ ಬೇರೆ ಶಿಕ್ಷಕರು ಬೇಕಾಗಿದೆ. ಈಗ ಇರುವಂತ 200, 300 ಏನು ಸ್ಟಾಫ್ಗಳಿದ್ದಾರೆ, ಅವರ ಭವಿಷ್ಯ ಹಾಳಾಗುತ್ತೆ ಅಂತ ಇಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯವನ್ನ ನೀವು ಕಗ್ಗೊಲೆ ಮಾಡ್ತಿದ್ದೀರಂದ್ರೆ ಅದು ಮಹಾಪರಾಧ ಆಗುತ್ತೆ. ಒಂದು ವೇಳೆ ಈ ಬಾರಿ ಆದ್ರೂ ಕೂಡ ಆಶ್ರಮ ಶಾಲೆಯನ್ನ ಶಿಕ್ಷಣ ಇಲಾಖೆಗೆ ಕೊಡ್ಲಿಲ್ಲ ಅಂತಂದ್ರೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಜರ್ನಲಿಸ್ಟ್ ಆಗಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ, ಈ ಒಂದು ಇಡೀ ಜನಾಂಗದ ಅಳಿವಿನ ಉಳಿವಿನ ಪ್ರಶ್ನೆ ಆಗತ್ತೆ. ಹಾಗಾಗಿ ಹೋರಾಟದ ಬಿಸಿ ತಟ್ಟೋ ಮುಂಚೆ ಈ ವ್ಯವಸ್ಥೆಯನ್ನ ಸರಿಪಡಿಸಿ ಅಂತ ಅತ್ಯಂತ ಕಳಕಳಿಯಿಂದ, ಅತ್ಯಂತ ವಿನಮ್ರವಾಗಿ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಮುಖಕ್ಕೆ ಇದರ ಸತ್ಯ ದರ್ಶನವನ್ನ ಇಡ್ತಾ ಇದ್ದೀನಿ.